ಅಷ್ಟು ವಯಸ್ಸಾದರೂ ಎಷ್ಟು ಕೆಲಸ ಮಾಡ್ತಾವ್ರೆ ಪಾಪ ಯಪ್ಪ ಅಂದರೆ ಲೈಟಿಂಗ್ನ ಬಿಡ್ತಾ ಇದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಪಾಪ ಎತ್ಕೊಂಡು ಹೋಗ್ತಾಯಿದ್ದು ನೋಡೋಕ್ಕಿತ್ತು ಲ್ಯಾಡರ್ನ. ಅಷ್ಟೊಂದು ವಯಸ್ಸಾಯ್ತು, ಎಷ್ಟು ಕೆಲಸ ಮಾಡ್ತಾಯಿದ್ದು ನೋಡೋಕ್ಕಿತ್ತು ತಾತ. ಲೈಟಿಂಗ್ ಬಿಟ್ಟಿದ್ದಾರೆ ಇಡೀ ಬೀದಿಗೆ, ಫುಲ್ಲು ಮೇನ್ ರೋಡ್ಗೆ ಲೈಟಿಂಗ್ ಬಿಡ್ತಾ ಇರೋದು. ಆ ವಯಸ್ಸಲ್ಲೂ ಅಷ್ಟು ಕಷ್ಟಪಡ್ತಾಯಿತ್ತು ಪಾಪ. ಫುಲ್ಲು ಮೇಯ್ನ್ ರೋಡಿಗೆ ಲೈಟಿಂಗ್ ಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಜಾತ್ರೆ ಅಂತ ಬಂದಾಗ, ಇಲ್ಲ ಮಾರಿ ಹಬ್ಬಗಳು, ಊರ ಹಬ್ಬಗಳಾದಾಗ ಈ ರೀತಿ ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಒಗ್ಗಟ್ಟಿಂದ ಸೇರಿಕೊಂಡು. ನಾಟಕನೂ ಇದೆ ಪ್ರೀತು. ಇವೆಲ್ಲ ಅವರು ಸಂಪ್ರದಾಯದಿಂದ ನಡೆಸ್ಕೊಂಡು ಬಂದಿರ್ತಾರೆ, ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಾರಿ ಹಬ್ಬ ಬುಧವಾರ. ಕೊಂಡ ಹಾಕಿದ್ರು ಲೈಟ್ ಎಲ್ಲ ಇಲ್ಲೆಲ್ಲ ಲೈಟಾಗಿ ಹಾಕೋರೆ ಆಯ್ತಾ ಅಲ್ವಾ, ಸಿಂಪಲ್ ಇಲ್ಲೆಲ್ಲ ಪರವಾಗಿಲ್ಲ. ಮಾರಿ ಹಬ್ಬದ ಪ್ರಯುಕ್ತ ಇಲ್ಲಿ ಗ್ರ್ಯಾಂಡ್ ಇಲ್ಲ. ಪ್ರೀತಿ ಇವನೇ ಪ್ರೀತು. ನಡಿ ಮಾವನ ಇವ ಆ ಕಡೆಗೆ ಹೋಗಮ್ಮ. ಹಂಗೆ ಎದುರು ಸೇರಪ್ಪ ಸುತ್ತೀರ. Next day. ಮಟನ್ ಬಾಂಬು ಬಿಡು ಹೊಡೆದೋಗುತ್ತೆ ಬಿಟ್ಟು ಹಾಕ್ಬಿಡು ಬಿಟ್ಟು ಬೇಡ, ಒಂದು 10 ನಿಮಿಷ ಹಾಕಿ ಬಿಡು ಬಿಟ್ಟು ಫುಲ್ಲು ಪಟಾಕಿ ಹೊಡಿತಾ ಇದ್ದಾರೆ. ಮೇಯ್ನ್ ಗ್ಲಾಸು ಫುಲ್ ಹಾಳಾಗ ಪ್ರೀತು ಫುಲ್ ಹೇಳಿದ. ಇಲ್ಲಿ ಮಾರಿ ಹಬ್ಬ ಮಾಡಲಾಗಿದೆ. ಪಟಾಕಿ ಸೌಂಡ್ ಕೇಳಿಸ್ತಿಲ್ಲ, ಸಖತ್ ಪಟಾಕಿಗಳ ಸೌಂಡ್. ಹಾಗಾಗಿ ಅದು ಹೋದ ತನಕ
ಬರ್ತಾವ್ರು ನೋಡಿ ಪಕ್ಕದೂರವ್ರಂತೆ ಕಣವರೆಲ್ಲ. ತಂಬಿಟ್ಟು ಪ್ರೀತು ತಂಬಿಟ್ಟು ತಂಪು ತಗೊಂಬಿಟ್ಟಾರದು. ತಂಬಿಟ್ಟದು. ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ಕೊಂಬತ್ತವ್ರೆ ಅನ್ಸುತ್ತೆ. ಎಷ್ಟು ಜನ ಅವರಲ್ಲ. ಆ 3-6 ಜನ ಹೆಂಗಸ್ರು ಅವರಲ್ವಾ ಪ್ರೀತ? ಹ್ಞೂ, ಮತ್ತೆ ನೀನು ಹಂಗೆ ಪಟಾಕಿನ ಬಾಗ್ಲಾಕೋದು ಬೇಡ ಅಂದೆ ಅವ್ರು ಅಂದ್ರು. ಅವ್ರು ಫಸ್ಟೇ ಹೊಡೆದೈತೆ ನೋಡು ಗ್ಲಾಸು ನಮ್ದು. ನೋಡು ಪ್ರೀತಿ ನಿಧಾನಕ್ಕೆ, ನನ್ಗೆ ಭಯ ಆಗೋಯ್ತು. ಲಾಸ್ಟು ಅನ್ಸುತ್ತೆ ಪ್ರೀತಿ ಇಷ್ಟೇ. ಆದರೂ ತುಂಬ ಜನ ಬಂದರು ಬಿಡು. ಎಂಡ್ ಇಲ್ಲಿಗೆ. ಇದು ನಾಟಕ ಇವತ್ತು ಕಣೋ, ಅರೇಂಜ್ ಮಾಡ್ತಾವ್ರೆಲ್ಲ ನೋಡೋದು, ಕ್ಯಾಪ್ಚರ್ ಮಾಡಂಗೇನೆ. ಅವ್ರ ಸೀರೆಗೆ ಎತ್ಕೊಂಡ್ಬಿಡ್ತೀವಪ್ಪ. ಅವ್ರಿಗೇನೋ ಆಗಿಲ್ಲ ಪುಣ್ಯಕ್ಕೆ, ಇಲ್ಲ ಅಂದಿದ್ರೆ ಭಾರಿ ಕಷ್ಟ ಆಗೋದು. ಅಲ್ಲಿ ಬಂದು ಬಂದಿದ್ದು ಪ್ರೀತು, ರಾಕೆಟ್ ಏನೋ ಅದು, ಅಲ್ಲೇನೋ ಆಗೈತೆ ನೋಡು. ಅಲ್ಲೂ ಜನ ಗುಂಪ್ಕಟ್ಟವ್ರಲ್ಲಿ. ನಾವು ಬರೀ ಬಾಗಿಲ ಎಳೆಯೋದು ತೆಗಿಯೋದು ಹಿಂಗೆ ಮಾಡ್ತಾ ಇದೀವಿ. ಈಗ ಏನಾಯ್ತೋ ಗೊತ್ತಿಲ್ಲ, ಹೋಗಿ ನೋಡ್ಬೇಕಿತ್ತು ಪ್ರೀತಲ್ಲಿ. ಏನೋ ಆಗೈತೆ ಪ್ರೀತು. ಬೆಂಕಿ. ಹಾಂ, ಗಾಡಿಗಳಿದ್ವು. ಇತ್ತ ಪ್ರೀತ ಹೆಂಗಿತ್ತು? ಚೆನ್ನಾಯ್ತಾ? ಇನ್ನೊಂದು ಪ್ಲೇಟು. ನಾಟಕ ಸಂಪೂರ್ಣ ರಾಮಾಯಣ. ಹಿಂದೆ 99ಕ್ಕೆ ಸರಿಯಾಗಿ ಸಂಪೂರ್ಣ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಿದ್ದಾರೆ. ಈ ನಾಟಕದಲ್ಲಿ ಅಭಿನಯ ಮಾಡ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಆದಷ್ಟು ಬೇಗ ಮೇಕಪ್ಗೆ ಹೊರಟು ತಿಳ್ಕೊಳ್ತಾ ಇದ್ದೀವಿ. ಹಾಗೂ ದರ್ಶನ್ ತನ್ನ ಪಾತ್ರವನ್ನು ಮಾಡಿರ್ತಕ್ಕಂತಹ ದರ್ಶನ್ ಅವರು ಆದಷ್ಟು ಬೇಗ ಮೇಕಪ್ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಈಗಾಗಲೇ 9 ಗಂಟೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಪಾತ್ರಧಾರಿಗಳು ಮೇಕಪ್ಗೆ ಸಿದ್ಧತೆ ಆಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ನಾಟಕ ಶುರು ಆಗ್ತಾ ಇದೆ, ಸೌಂಡ್ ಬರ್ತಾ ಇದೆ ನೋಡಿ. ನಾಟಕ ಶುರು ಆಗಿದೆ. ಈಗ ನಾವಿದೆ ಫಸ್ಟ್ ನಾಟಕ ನೋಡ್ತಾ ಇದ್ದೆ. ಹೆಚ್ಚು ಕಮ್ಮಿ ಚಿಕ್ಕದ್ರಲ್ಲಿ ನೋಡಿದ್ದು ನಾಟಕನ. ಅದು ನಮ್ಮ ಅತ್ತೆ ಮನೆಗೆ ಹೋದಾಗ ಅವಾಗೆಲ್ಲ ನಾಟಕಗಳು ಅಂತ ಅಂದರೆ ತುಂಬ ಫೇಮಸ್. ಈಗಲೂ ಅಷ್ಟೇ ಈ ಹಳ್ಳಿಗಳಲ್ಲಿ ಏನಂದರೆ ವರ್ಷಕ್ಕೊಂದ್ಸರಿ ಮಾಡ್ತಾರಂತೆ, ವರ್ಷಕ್ಕೊಂದ್ಸರಿ 2 ಸರಿ ನಾಟಕ ಮಾಡ್ತಾರಂತೆ. ಅದೊಂಥರ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಇವತ್ತು ಮಾರಿ ಹಬ್ಬ, ಇವತ್ತು ಮಾರಿ ಹಬ್ಬದ ವಿಶೇಷವಾಗಿ ನಾಟಕ ಮಾಡ್ತಾ ಇದ್ದಾರೆ ಹಳ್ಳಿ ಜನಗಳೇ ಸೇರಿಕೊಂಡು.
ಇನ್ನು ಕೆಲವರು ಸಿಟಿ ಕಡೆಯಿಂದನೂ ಕರೆಸ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಸಂಪೂರ್ಣ ರಾಮಾಯಣ ಅಂತೆ ಇವತ್ತು ನಾಟಕ. ಬೆಳಗಾನ ನಡೆಯುತ್ತಂತೆ, ಬೆಳಗಿನ ಜಾವ ತನಕನೋ. ಆದರೆ ನಾವು ಅಷ್ಟೋ ತನಕ ಇರೋಕ್ಕಾಗಲ್ಲ. ಸ್ವಲ್ಪ ಒಂದು 5-10 ನಿಮಿಷ ನೋಡ್ಕೊಂಡು ಹೋಗ್ತೀವಿ, ಯಾಕಂದರೆ ನನಗೂ ಬೆಳಗಿಂದ ಸ್ಟ್ರೈನ್ ಆಗಿದೆ. ಈ ನಾಟಕ ಹಳ್ಳಿಗಳ ಕಡೆ ನಾಟಕ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಹೆಚ್ಚು ಕಮ್ಮಿ 10 ಗಂಟೆ ಆಯ್ತಾ ಬಂದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ನಿಮಗೆ ಸ್ವಾಗತ. ಆಲ್ರೆಡಿ ಚೇರೆಲ್ಲ ಅರೇಂಜ್ ಮಾಡಿದ್ದಾರೆ, ಸಾಲದಕ್ಕೆ ಕೆಳಗಡೆ ಟಾರ್ಪಲ್ ಹಾಸಿದ್ದಾರೆ. ಹಾಗಾಗಿ ಕೆಳಗಡೆ ಕೂಡ ಕುತ್ಕೊಳ್ಳೋರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮದೇವತೆ ಶ್ರೀ ಮಾರಿಯಮ್ಮನ ಹಬ್ಬದ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸುತ್ತಿದ್ದೇವೆ. ಇದರಲ್ಲಿ ಯಾವುದೇ ತಪ್ಪುಗಳು ಬಂದಾಗಿಯೂ ಸಹ ಅಂಶ ಕ್ಷೀರ ನ್ಯಾಯದಂತೆ ಮನ್ನಿಸಿ ನಮ್ಮನ್ನು ಹಾಗೂ ನಮ್ಮ ಸಂಘದವರನ್ನು ಪ್ರೋತ್ಸಾಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಗುರುಗಳೇ, ಈ ಪೀಠವನ್ನು ಅಲಂಕರಿಸಿ ಆಗಬಹುದು, ಕುಳಿತುಕೊಳ್ಳಬೇಕು. ರಾಜೇಂದ್ರ, ಹಿಂದಿನ ದಿವಸಕ್ಕಿಂತಲೂ ಈ ದಿವಸ ನಿಮ್ಮ ಮಗುವು ಪ್ರೀತಿಸಲು ಕಾರಣವೇನು? ಗುರುದೇವ ಪೂಜ್ಯರೇ, ಮತ್ತೇನು ಇಲ್ಲವಷ್ಟೇ. ನಾನು ಬಹು ದಿವಸಗಳಿಂದ ರಾಜ್ಯಭಾರವನ್ನು ಮಾಡಿ ಬೇಸರಿಕೆಯಾಗಿರುವೆನು. ಆದ್ದರಿಂದ ಈ ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿ ನಾನು ಅನಂತರ ವಿಶ್ರಾಂತಿಯನ್ನು ಹೊಂದಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಪ್ರಾಯವೇನು? ರಾಜೇಂದ್ರ, ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವುದರಲ್ಲಿ ನನಗೆ ಬಹಳ ಸಂತೋಷ. ಮೊದಲು ಈ ಕಾರ್ಯವನ್ನು ನೆರವೇರಿತು. ಪೂಜ್ಯರೇ, ಒಳ್ಳೆ ಶುಭ ಮುಹೂರ್ತವನ್ನು ನಿಶ್ಚಯಿಸಿರಿ. ರಾಜೇಂದ್ರ, ನಾಳೆ ಬಹುಳ ಪಂಚಮಿ ಶುಕ್ರವಾರ ವಿದ್ಯುತ್ ಲಗ್ನದಲ್ಲಿ ತಂದೆಗೆ
ಶುಭವಾಗಲಿ. ಜನಕ, ನನ್ನನ್ನು ಕರೆಸಲು ಕಾರಣವೇನು? ರಾಮಚಂದ್ರ, ಗುರುಗಳ ಆಜ್ಞೆಯನ್ನು ತಿಳಿಸಿಕೋ. ಗುರುಗಳೇ, ಏನಪ್ಪಣೆ? ರಾಮಚಂದ್ರ, ನಾಳೆ ಬಹುಳ ಪಂಚಮಿ ಶುಕ್ರವಾರ ಅಭಿಜಿತ್ ಲಗ್ನದಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವವು. ಆದ್ದರಿಂದ ನೀನು ಸೇನಾರತನಾಗಿ ಕಂಕಣಬದ್ಧನಾಗಿರತಕ್ಕದ್ದು. ಮಹಾತ್ಮರ ಅಪ್ಪಣೆಯಂತೆ ಆಗಲಿ.